ಸಚಿವ ಸಂಪುಟದ ವಿಸ್ತರಣೆ ಕಳೆದ 2 ತಿಂಗಳ ಹಿಂದೆ ಇದೇ ಸ್ಥಳದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಜೊತೆಗೆ 13 ಜನ ಆ ಸಂದರ್ಭದಲ್ಲಿ ಕರೆಕ್ಟಾಗಿ 2 ತಿಂಗಳಿಗೆ ಸಮಾರಂಭ ನಡೀತಾರೆ. ಬಹಳ ವಿಶೇಷ ಮಾಜಿ ಮುಖ್ಯಮಂತ್ರಿ ಜನ್ಮದಿನದ ದಿವಸ ಇವತ್ತು ಮನೆಯ ಕ್ಷಣದ ತನಕ ಬೇರೆ ಬೇರೆ ನಡೆದು ಇವತ್ತು ನಡೀತಾ ಇರ್ತಕ್ಕಂಥ ದೃಶ್ಯದಲ್ಲಿ ಈ ಒಂದು ಪ್ರಮಾಣವಚನ ಸಮಾರಂಭ ಇಲ್ಲಿ ನಡೀತಾ ಇರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ದೇವೆ. ಎಲ್ಲ ಆಯಾ ಸಚಿವರ ಮನೆಯವರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ಆ ಒಂದು ಸಮಾರಂಭವನ್ನು ಎಲ್ರಿಗೂ ಸಹಿತ ಒಂದು ಪ್ರಮಾಣ ವಚನವನ್ನು ಬೋಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿದ್ದಾರೆ. ಈಗಾಗಲೇ 20 ಜನ ಈಗಾಗಲೇ ಸಚಿವರಾಗಿ ಇಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಯಾರು ಸಚಿವರಿಗೆ ಸಂಬಂಧಪಟ್ಟಂತಹ ಅವರ ಸಂಬಂಧಿಗಳು ಹಿತೈಷಿಗಳು ಎಲ್ಲರೂ ಕೂಡ ಇಲ್ಲಿ ಆ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಪ್ರಮಾಣ ವಚನ ಸಮಾರಂಭ ನಡೀತಾ ಇರ್ತಕ್ಕಂಥದ್ದು ಅದರಲ್ಲೂ ಭಾಳ ಮುಖ್ಯವಾಗಿ ಜಮೀರ್ ಅಹ್ಮದ್ ಅವರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದೃಷ್ಟಿಗಳಿತ್ತು. ಅವರು ಯಾವುದೇ ಕಾರಣಕ್ಕೂ 2ನೇ ಪಟ್ಟಿಯಲ್ಲೂ ಕೂಡ ಅವರ ಹೆಸರು ಬರುವಂಥದ್ದು ಡೌಟು ಅನ್ನುವಂತಹ ಒಂದು ಪರಿಸ್ಥಿತಿ ಇತ್ತು. ಆದರೆ ಅವರು ಸಹಿತ ಅದರಲ್ಲೂ ರಿಜ್ವಾನ್ ಅರ್ಷದ್ ಅವರಿಗೂ ಕೂಡ ಇಲ್ಲಿ ಸ್ಥಾನಮಾನ ದೊರಕಿರುವಂಥದ್ದು, ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರಿಗೂ ಸಹಿತ ಈಗ ಸಚಿವ ಸಂಪುಟವನ್ನು ಸೇರ್ತಾ ಇರ್ತಕ್ಕಂಥದ್ದನ್ನು ನಾವು ಈಗಾಗಲೇ ನೋಡ್ಬೋದು. ದೃಶ್ಯಗಳಲ್ಲಿ ಅವರು ಕೂಡ ಇನ್ನೇನು ಪ್ರಮಾಣ ವಚನ ಸ್ವೀಕಾರಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊತಾ ಇರ್ತಕ್ಕಂಥದ್ದನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ಸಮಾರಂಭ ಈ ಲೋಕ ಭವನದಲ್ಲಿ ಇವತ್ತು ನಡೀತಾ ಇದೆ. ನಾವು ನೇರವಾದಂತಹ ದೃಶ್ಯಗಳಲ್ಲಿ ಅದನ್ನು ನಾವು ನೋಡ್ಬೋದು. ಈಗಾಗಲೇ ರುದ್ರಪ್ಪ ಲಮಾಣಿಯವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂಥದ್ದನ್ನು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಜೊತೆಗೆ 20 ಜನ ಬೇರೆ ಬೇರೆ ಶಾಸಕರು ಮತ್ತು ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿದ್ದಂತಹ ಅನೇಕರಿಗೂ ಸಹಿತ ಈ ಒಂದು ಅವಕಾಶ ಮತ್ತೆ ಸಚಿವರಾಗುವಂಥ ಅವಕಾಶ ಕೂಡ ಇಲ್ಲಿ ದೊರಕಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಈಗಾಗಲೇ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನನಗೆ ಪ್ರಯೋಜನ